ಬಗ್ಗೆ ಅಕ್ಟೋಬರ್ 1, 2024 ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ ಬೃಹತ್ ಪ್ರತಿಭಟನೆಯನ್ನು ಈ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದಿಂದ ಹಮ್ಮಿಕೊಳ್ಳಲಾಗಿದೆ. ಮಹಾಜನತೆಗೆ ಈ ಮೂಲಕ ಹೇಳುವುದಿಷ್ಟೇ, ಆ ಒಂದು ರ್ಯಾಲಿಗೆ ಆ ವಿಚಾರ ವಸ್ತು ಇಷ್ಟೇ. 13/9/2024 ಸಾಮಾಜಿಕ ಜಾಲತಾಣಗಳಲ್ಲಿ ಆಂಧ್ರದ ಚಿತ್ತೂರಿನಿಂದ ವಲಸೆ ಬಂದಿರುವಂತಹ ಕೊಳಕು ಶಾಸಕ ಮುನಿರತ್ನ ಮಾತನಾಡಿರುವ ಆಡಿಯೋ ಬಹಿರಂಗಗೊಂಡಿರುವುದು ಸರಿಯಷ್ಟೇ. ಈ ಧ್ವನಿ ಮುದ್ರಣದಲ್ಲಿ ಮಹಿಳೆಯರು ಒಳಗೊಂಡಂತೆ ಪರಿಶಿಷ್ಟ ಮತ್ತು ಒಕ್ಕಲಿಗ ಸಮುದಾಯಗಳ ಬಗ್ಗೆ ಅತ್ಯಂತ ಕೀಳು ಮಟ್ಟದ ಭಾಷೆ ಬಳಸಿ ಅಶ್ಲೀಲ ಮತ್ತು ಅಸಭ್ಯವಾಗಿ ಬೈದಿರುವುದು ರಾಜ್ಯದ 7 ಕೋಟಿ ಪ್ರಜ್ಞಾವಂತ ಕನ್ನಡಿಗರ ಆತ್ಮಗೌರವಕ್ಕೆ ಧಕ್ಕೆ ತಂದಂತಾಗಿದೆ. ಈ ಕಾರಣಕ್ಕಾಗಿ ಮಹಾಜನತೆಯಲ್ಲಿ ವಿನಂತಿ ಮಾಡುವುದಿಷ್ಟೇ, ಈ ಒಂದು ಪ್ರತಿಭಟನೆಯಲ್ಲಿ ಮಂಡ್ಯ ಜಿಲ್ಲೆಯಾದ್ಯಂತ ಜಾತಿ ವರ್ಗ ಭೇದ ಮರೆತು ಈ ಒಂದು ಅನ್ಯಾಯವನ್ನು, ಈ ಒಂದು ಅವಹೇಳನಕಾರಿಯಾದಂಥ ಪದಗಳನ್ನ ಬಳಸಬಾರ್ದು ಅನ್ನೋ ಹಿತದೃಷ್ಟಿಯಿಂದ ಎಲ್ಲರೂ ಒಗ್ಗೂಡಿ ಈ ರ್ಯಾಲಿಯಲ್ಲಿ ಪಾಲ್ಗೊಳ್ಳಬೇಕು. ಆ ಕೊಳಕು ಶಾಸಕ ಮುನಿರತ್ನನ್ನು, ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಮುನಿರತ್ನನ್ನು ಕಾನೂನಾತ್ಮಕವಾಗಿ ವಜಾಗೊಳಿಸಬೇಕು. ಹಾಗೆಯೇ ಅವನು ಇನ್ನು ಮುಂದೆ ರಾಜಕೀಯವಾಗಿ ಎಲ್ಲಿಯೂ ಕೂಡ ಅವನ ಸ್ಥಾನ ವಜಾಗೊಂಡ ಮೇಲೆ ರಾಜಕೀಯ ಪ್ರವೇಶ ಮಾಡಬಾರ್ದು, ಅದನ್ನು ನಿರ್ಬಂಧ ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸೋದ್ರ ಮೂಲಕ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಜಿಲ್ಲೆಯಾದ್ಯಂತ ಎಲ್ಲ ಪ್ರಗತಿಪರ ಚಿಂತಕರು ಹಾಗೂ ಸಂಘಟನೆಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಈ ಮೂಲಕ ನಾನು ನಮ್ಮ ಸನ್ಮಾನ್ಯ ಕಂಠಿಯವ್ರ ಮೂಲಕ ಮತ್ತು ಮುಖಂಡರುಗಳು ಸಿದ್ದರಾಜು ಮತ್ತು ಶಿವಣ್ಣ ಅವರಿದ್ದಾರೆ, ಮತ್ತು ನಮ್ಮ ಪ್ರಾಣೇಶ್ ಅವರಿದ್ದಾರೆ, ಹಾಗೆ ನಮ್ಮ ಕುಮಾರಸ್ವಾಮಿ ಅವರಿದ್ದಾರೆ. ಎಲ್ಲರೂ ಈ ಮಂಡ್ಯ ಜಿಲ್ಲೆಯಿಂದ ಹೋಗ್ಬಿಟ್ಟು ಎಲ್ಲರೂ ಒಡಗೂಡಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು, ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಮಂಡ್ಯ ಜಿಲ್ಲೆ ಪರವಾಗಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.